ಅತಿಥಿಗಳು ಹಾಗೂ ಮುಂದೆ ಕೂತ್ಕೊಂಡ ಎಲ್ಲ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಹಾಗೂ ಹಳೆ ವಿದ್ಯಾರ್ಥಿ 1999 SSLC ಬ್ಯಾಚ್ ಹಳೆ ವಿದ್ಯಾರ್ಥಿ ಸಂಘದ ಈ ಹಳೆ ನೆನಪು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮಗೆ ತುಂಬ ಒಂದು ಖುಷಿ ಬಂದು. ಯಾಕೆಂದರೆ ನಾನು ಬ್ಯಾಂಗ್ಳೂರಿಂದ ಬಂದದ್ದು. ಈಗ ನಮ್ಮ ಸ್ಟೂಡೆಂಟ್ ಆಗಲಿ ಹಳೆ ವಿದ್ಯಾರ್ಥಿ ಒಂದು ಸಲ ಈ ಕ್ಯಾಂಪಸ್ಗೆ ಬಂದರೆ ನೆನಪು ಅಂತ ಹೇಳಿದರೆ ಇದೊಂದು ಇಮೋಷನ್ ಫೀಲಿಂಗ್ ಎಲ್ಲ ಸ್ಟೂಡೆಂಟ್ಸಿಗೆ. ಯಾಕಂದರೆ ಸ್ಟೂಡೆಂಟ್ಸ್ ಫಿನಿಷ್ ಆದ ನಂತರ ಕಲಿತ ನಂತರ ಬಿಸ್ನೆಸ್ ಆಗಲಿ ಅವರ ಲೈಫ್ ಫ್ಯೂಚರ್ ಫ್ಯಾಮಿಲಿ ಯಾವಾಗಲೂ ಸ್ಕೂಲ್ದೊಂದು ಯಾವಾಗಲೂ ನೆನಪಿರುತ್ತೆ. ನಮಗೆ ಮುಖ್ಯವಾಗಿ ನಮ್ಮ ಈ ಸ್ಕೂಲ್ ಸ್ಟೂಡೆಂಟ್ಸ್ ನಮ್ಮ ಹಳೆ ವಿದ್ಯಾರ್ಥಿಗಳು ಬಂದಾಗ ಅವ್ರು ಏನೆಲ್ಲ ಸಾಧನೆ ಮಾಡಿದ್ದಾರೆ ನಮ್ಮ ಈ ಸ್ಟೂಡೆಂಟ್ಸ್ ಆಗಿ ಪೇರೆಂಟ್ಸ್ ನೋಡುವಾಗ ಸ್ಟೂಡೆಂಟ್ಸ್ಗೆ ಅದೊಂದು ಪೇರೆಂಟ್ಸ್ಗಾಗಲಿ ಸ್ಟೂಡೆಂಟ್ಸ್ಗಾಗಲಿ ಅದೊಂದು ಮೋಟಿವೇಶನ್ ಅಂತ ನಾವು ಹೇಳ್ಬೋದು. ಮೋಟಿವೇಶನ್ ಏನಂದರೆ ಈಗ ಸ್ಟೂಡೆಂಟ್ಸ್ ಯಾವಾಗಲೂ ನೋಡಿ ಸ್ಕೂಲಲ್ಲಿ ಟೀಚರ್ಸ್ ಹತ್ರ ಇಂಟ್ರ್ಯಾಕ್ಷನ್ ಇರ್ಬೋದು, ಕೆಲವು ಸ್ಟೂಡೆಂಟ್ಸ್ ಇಂಟ್ರ್ಯಾಕ್ಷನ್ ಇರಲ್ಲ, ಆಗ ಪೇರೆಂಟ್ಸ್ ಮೂಡ್ ಆಫ್ ಆಗಿರ್ತಾರೆ. ಬಟ್ ಕೆಲವು ಸ್ಟೂಡೆಂಟ್ಸಲ್ಲಿ ನಾನು ಯಾವಾಗಲೂ ಹೇಳ್ತೇನೆ ಪಾಸಿಟಿವ್ ಆಗಿ ತಗೊಳ್ಬೇಕು ಅಂತ. ಯಾಕಂದರೆ ಈ ಹಳೆ ನೆನಪು ಎಲಿಮಿನಿ ಅಂತ ಒಂದು ಫಂಕ್ಷನ್ ಇವತ್ತು ಮಾಡಿದ್ರಲ್ಲ, ಅದೇ ನಿಮಗೆ ರಿಸಲ್ಟ್ ಇದೇ ದಿವಸ ನಿಮ್ಗೆ ಹೇಳುತ್ತೆ. ಈ ಸ್ಟೂಡೆಂಟ್ ಏನೆಲ್ಲ ಸ್ಕೂಲಲ್ಲಿದ್ದರು, ಪೇರೆಂಟ್ಸ್ ಹತ್ರ ಹೇಗಿದ್ರು, ಮತ್ತು ಕಾಲೇಜ್ ಸ್ಕೂಲ್ ಫಿನಿಶ್ ಆದ ಹತ್ರ ಸಾಧನೆಗಳು ಏನು ಮಾಡಿದ್ದಾರೆ, ಈ ಸಾಧನೆ ಏನು ಮಾಡಿರ್ತಾರಲ್ಲ ಆಗ ಈ ಪ್ರೆಸೆಂಟ್ ಸ್ಟೂಡೆಂಟ್ ಅವ್ರಿಗೊಂದು ಇನ್ಸ್ಪಿರೇಷನ್. ಸೊ ಎಲ್ಲ ಸ್ಕೂಲ್ ಕಾಲೇಜಲ್ಲಿ ಹಳೆ ನೆನಪು ಆಗ ಎಲಿಮಿನಿ ಫಂಕ್ಷನ್ ಇದು ಒಂದು ಮುಖ್ಯವಾದ ವಿಷಯ. ಯಾಕಂದರೆ ಈ ಫೆಸ್ಟಿವಲ್ಸಲ್ಲಿ ನೀವು ಫನ್ ಬೇರೆ, ಬಟ್ ಈ ಎಲ್ಯುಮಿನಿಯಮಲ್ಲಿ ನಮಗೆ ಇಮೋಷನ್ ಇರುತ್ತೆ, ಫೆಸ್ಟಿವಲ್ ತರ ಒಂದು ಗೆಟ್ ಟುಗೆದರ್ ಇರುತ್ತೆ. ಹಾಗಾಗಿ ನನಗೆ ಈ ಅಲ್ಯೂಮಿನಿಯಂ ಫಂಕ್ಷನ್ ಅಂತ ಹಳೆ ನೆನಪು ವಿದ್ಯಾರ್ಥಿಗಳ ಸಂದರ್ಭದ ಒಂದು ಫಂಕ್ಷನ್ ಬಂದಾಗ ನಾನು ಯಾವಾಗಲೂ ಪ್ರಕಾಶ್ ಮಿಂಟೋಗೆ ಹೇಳಿದೆ, ಆಯಿತು ನಾನು ಬರ್ತೇನೆ, ಒಂದು ಒಳ್ಳೆ ಸಂದೇಶ ಕೊಡಬೇಕು. ಯಾಕೆಂದರೆ ಎಲ್ಲ ಸ್ಟೂಡೆಂಟ್ ಎಲ್ಲ ಅಲ್ಲಿ ಟ್ಯಾಲೆಂಟ್ ಆಗಿರ್ತಾರೆ, ಅದರ ಅಚೀವ್ಮೆಂಟ್ ಗೊತ್ತಾಗೋದೇ ಒಂದು ಸಲ ಸ್ಕೂಲು ಕಾಲೇಜ್ ಬಿಟ್ಟು ಮದುವೆ ಆಗಿ ಅವ್ರ ಸಾಧನೆಗಳು ಮಾಡಿದಣ್ಣು ಈ ಫಂಕ್ಷನಲ್ಲಿ ಬಂದು ನಿಮಗೆ ಒಂದು ಗುರುತಿಸುತ್ತಾಗಲ್ಲ, ಅದೇ ನಮಗೆ ತುಂಬ ಇಂಪಾರ್ಟೆಂಟ್. ಅದು ಮ್ಯಾನೇಜ್ಮೆಂಟ್ಗಾಗಲಿ ಪೇರೆಂಟ್ಸ್ಗಾಗಲಿ ಪ್ರೆಸೆಂಟ್ ಸ್ಟೂಡೆಂಟ್ಸ್ಗೆ ಆಗಲಿ ತುಂಬ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಸೊ ಜಾಸ್ತಿ ಮಾತಾಡಲಿಕ್ಕಿಲ್ಲ, ಯಾಕಂದರೆ ತುಂಗ ಗೆಸ್ಟ್ಗಳಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.